ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾನು ಇದು ಕಟ್ಟಿಂಗನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಈ ಕಟ್ಟಿಂಗ್ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಾನು ಸ್ಟಿಚ್ಚಿಂಗ್ದು ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ನೋಡಿ, ಈ ರೀತಿಯಾಗಿ ಫ್ರಂಟ್ ಪಾರ್ಟು ಡಾಟ್ ಹಿಡಿದು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎರಡೂ ಈ ರೀತಿ ಫ್ರಂಟ್ ಪಾರ್ಟು ಡಾಟ್ ಎಲ್ಲ ರೆಡಿ ಮಾಡಿಟ್ಕೊಂಡು ನಾನೀಗ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಈ ಕ್ರಾಸ್ ಬೆಲ್ಟ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಇನ್ವಿಸಿಬಲ್ ಆಗಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇ ರೀತಿ ಸ್ಲೀವು ಸ್ವಲ್ಪ ಬಫ್ ಸ್ಲೀವ್ ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಇದು ಯಾವ ರೀತಿ ನಾನು ಯಾವ ಡಿಸೈನ್ ಇದರಲ್ಲಿ ನಾನು ಕಟ್ ಮಾಡಿದೆ ಅಂತ. ಬಫ್ ಸ್ಲೀವ್, ಸಿಂಪಲ್ ಬಫ್ ಸ್ಲೀವ್ ಕೊಟ್ಟು ನಾನು ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಈ ಕ್ರಾಸ್ ಬೆಲ್ಟ್ನ ಶೇಪ್ ಬೆಲ್ಟ್ ಇದೆಯಲ್ಲ, ಇದು ಯಾವ ರೀತಿ ಇನ್ವಿಸಿಬಲ್ ಆಗಿ ನಾನು ಅಟ್ಯಾಚ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನೋಡಿ, ಬ್ಯಾಕು ಸಿಂಪಲ್ಲಾಗಿ ಸ್ಯಾರಿದೊಂದು ಪೀಸ್ ಇಟ್ಕೊಂಡು ಸಿಂಪಲ್ಲಾಗಿ ನೋಡಿ ಈ ರೀತಿ ಫ್ರಿಲ್ ಕೊಟ್ಟು ನಾನು ಡಿಸೈನ್ ಮಾಡಿದ್ದೀನಿ. ಈಗ ಇಲ್ಲಿ ಪೈಪಿಂಗ್ ಕೊಡ್ತೀನಿ, ನಾನು ಥ್ರೆಡ್ ಪೈಪಿಂಗು. ಇಷ್ಟಾದ್ಮೇಲೆ ನೋಡಿ, ಈಗ ಫ್ರಂಟ್ದು ಯಾವ ರೀತಿ ಇನ್ವಿಸಿಬಲ್ ಆಗಿ ನಾವು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕು ಅಂತ ನೋಡಿ. ಈ ರೀತಿ ಇದ್ದಾಗ ಇದು ಬಟ್ಟೆ ತುಂಬ ಸಾಫ್ಟ್ ಆಗಿದೆ. ನೀವು ನೋಡಿ, ಸ್ವಲ್ಪ ಹಿಂಗಂದ್ರೂ ನೋಡಿ ಈ ಥರ ಬರುತ್ತೆ. ನೀವು ನೀಟಾಗಿ ಸ್ಮೂತಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಈಗೇನು ಮಾಡಬೇಕಪ್ಪ ಅಂದರೆ ನೋಡಿ, ಇದನ್ನು ಈ ಥರ ಉಲ್ಟಾಕೊಂಡು ಈ ಮೇನ್ ಫ್ಯಾಬ್ರಿಕ್ ಏನಿದೆಯೋ ಇದೊಂದು ಮತ್ತು ಶೇಪ್ ಬೆಲ್ಟಲ್ಲಿ ಒಂದು ಲೈನಿಂಗ್ ಪೀಸು ಇವೆರಡನ್ನೂ ತಗೊಂಡು ಈ ರೀತಿ ನಾವು ಸ್ಟಾರ್ಟಿಂಗಿಂದ ಈ ರೀತಿ ಇಟ್ಕೊಂಡು ಇದನ್ನ ಸ್ಟಿಚ್ ಮಾಡ್ಕೊಬೇಕು. 1/2 ಇಂಚಷ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಬಟ್ಟೆನ ಯಾವುದೇ ಕಾರಣಕ್ಕೂ ಜಗ್ಗಬೇಡಿ. ಇನ್ನೊಂದು ಲೈನಿಂಗ್ ಇರೋದನ್ನ ಈ ರೀತಿ ಇನ್ನೊಂದು ಲೈನಿಂಗ್ ಪೀಸ್ ಇರೋದನ್ನ ಈ ರೀತಿ ತೆಗೆದುಬಿಟ್ಟು ಈ ರೀತಿ ಸ್ಟಿಚ್ ಹಾಕೊಂಡ್ಬಂದಾಗ ಇದೇನಿದೆಯೋ ಡಾಟ್ ನಾವು ಸ್ಟಿಚ್ ಮಾಡಿರೋದನ್ನ ಅದನ್ನ ನಮ್ಮ ಕಡೆ ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ನೋಡಿ, ನೋಡಿ ಈ ರೀತಿ ಅಟ್ಯಾಚ್ ಮಾಡಿದ್ದಾದ್ಮೇಲೆ ನೋಡಿ, ಈಗೇನು ಮಾಡಬೇಕಪ್ಪ ಅಂದರೆ ಈ ಒಂದು ನೆಕ್ ಪೀಸ್ ಇದೆಯಲ್ಲ, ನೆಕ್ ಪೀಸ್ನ ಈ ರೀತಿ ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೇನು ನಾವು ಮುಂಚಿತವಾಗಿ ಸ್ಟಿಚ್ ಹಾಕೊಂಡಿದ್ವು ಅದನ್ನು ಮತ್ತು ಈ ಲೈನಿಂಗ್ ಪೀಸ್ನ ಈ ರೀತಿ ಎರಡನ್ನೂ ಜಾಯಿನ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮೇಲೇ 1/2 ಇಂಚ್ ನಾವೇನು ಸ್ಟಿಚ್ ಮಾಡೋಕ್ಕೆ ಮಾರ್ಜಿನ್ ಬಿಟ್ಟಿದ್ದೀವೋ ಅದ್ರ ಮೇಲೇ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಆಗ ಈ ಡಾಟ್ ಪಾಯಿಂಟ್ ನಾವೇನು ಮಾರ್ಕ್ ಇಲ್ಲಿ ಸ್ಟಿಚ್ ಮಾಡಿದ್ವೋ ಅಲ್ಲಿ ಸುಮ್ಮನೆ ಲೈಟಾಗಿ ಒಂದು ಕಟ್ ಮಾರ್ಕ್ನ ಈ ರೀತಿ ಇಟ್ಕೊಂಡು ಇದನ್ನು ಈ ಫ್ರಂಟ್ ಕಡೆಯಿಂದ ಈ ಥರ ಓಪನ್ ಮಾಡಿ. ಈ ಥರ ಓಪನ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ಕಾಣುತ್ತೆ. ನೋಡಿ, ಈ ರೀತಿಯಾಗಿ ನೋಡಿ ಫಿನಿಶಿಂಗ್ ಅನ್ನೋದು ನಿಮಗೆ ಈ ರೀತಿ ಕಾಣುತ್ತೆ. ಇನ್ವಿಸಿಬಲ್ ಆಗಿ ಕೊಟ್ಟಾಗ ನೋಡಿ ಈ ರೀತಿ ನೋಡ್ಕೊಳ್ಳಿ. ಇವಾಗ ಇನ್ನೊಂದಕ್ಕೂ ಸ್ಟಿಚ್ ಮಾಡ್ತೀನಿ ಇದೇ ಥರ. ಎಸ್ಪೆಷಲಿ ಬಿಗಿನರ್ಸ್ ಆದವರು ನೋಡಿ ಈ ಥರ ಇರುತ್ತೆ, ಇದು ಸ್ಮೂತಾಗಿರುತ್ತಲ್ಲ, ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಇರೋರು ಒಂದು ಸಲ ಅಲ್ಲ 2 ಸಲ ವೀಡಿಯೋ ನೀಟಾಗಿ ಅಬ್ಸರ್ವ್ ಮಾಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಉಲ್ಟಾ ಇಟ್ಕೋಬೇಕು. ಸೀದಾ ಮೇಲೆ ಈ ಶೇಪ್ ಬೆಲ್ಟ್ನ ಉಲ್ಟಾ ಇಟ್ಕೊಂಡು ಈ ಮೇನ್ ಪೀಸ್ನ ಮತ್ತು ಈ ಲೈನಿಂಗು ಈ ಎರಡನ್ನು ಇದ್ದು ಫಸ್ಟು ಅಟ್ಯಾಚ್ ಮಾಡಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಮಾತ್ರ ಹಿಡಿದು ಅಟ್ಯಾಚ್ ಮಾಡ್ತಾರೆ. ಆಗ ಬಟ್ಟೆ ಏನಾಗುತ್ತೆ ಅಂದರೆ ಈ ರೀತಿ ಜಗ್ಗದಂಗೆ ಈ ಥರ ಬರುತ್ತೆ, ಶೇಪಾಗಿ ನೀಟಾಗಿ ಶೇಪ್ ಬರಲ್ಲ. ಸೊ ಹಾಗಾಗಿ ನೀವೊಂದು ಲೈನಿಂಗು ಮತ್ತು ಮೇನ್ ಪೀಸ್ನ ಈ ರೀತಿ ಇಟ್ಕೊಂಡು ನೀವು ಸ್ಟಿಚ್ ಮಾಡಿ. ಕೆಲವು ಕಸ್ಟಮರ್ಸ್ ಬ್ಲೌಸ್ ಕೊಟ್ಟಿರ್ತಾರೆ ಮೆಷರ್ಮೆಂಟ್ಗಂತ, ಆ ಬ್ಲೌಸಲ್ಲಿ ಶೇಪ್ ಬೆಲ್ಟು ಅದೇ ರೀತಿ ಜಗ್ಗದಂಗೆ ಇರುತ್ತೆ ಕ್ಲಾತು. ಆ ಮಿಸ್ಟೇಕ್ ಆಗುತ್ತೆ. ಒಂದೇ ಒಂದು ಮೇನ್ ಪೀಸ್ ಮಾತ್ರ ಅಟ್ಯಾಚ್ ಮಾಡೋದಾದರೆ
ಡಾಟ್ ಮಾರ್ಕ್ ಏನಿದೆಯೋ ಇದನ್ನು ಈ ರೀತಿ ಆ ಕಡೆ ಕ್ಲಾತ್ ಕಡೆನೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಬಟ್ಟೆನ ಯಾವುದೇ ಕಾರಣಕ್ಕೂ ಮೇನ್ ಪೀಸ್ ಆಗಿರ್ಬೋದು, ಈ ಶೇಪ್ ಬೆಲ್ಟ್ ಆಗಿರ್ಬೋದು, ಜಗ್ಗಬಾರ್ದು. ಜಗ್ದಿರ ನಾವು ಪೀಸ್ನ ಅಟ್ಯಾಚ್ ಮಾಡಬೇಕು. ನೋಡಿ, ಈ ರೀತಿ ಅಟ್ಯಾಚ್ ಮಾಡಿದ್ದಾದ್ಮೇಲೆ ಈಗೇನು ಮಾಡಬೇಕು, ನಾವು ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಮೊದಲು ನಾವೇನು ಸ್ಟಿಚ್ ಹಾಕಿದ್ವೋ ಅದನ್ನು ಮತ್ತೆ ಈ ಲೈನಿಂಗ್ನ ಹಿಂಗೆ ಸೇರಿಸ್ಕೊಂಡು ಸ್ಟಿಚ್ ಹಾಕಬೇಕು. ಇಷ್ಟಾದಮೇಲೆ ಡಾಟ್ ಪಾಯಿಂಟ್ ಏನಿದೆಯೋ ಈ ಡಾಟ್ ಪಾಯಿಂಟ್ ಹತ್ರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೀವು ಫೋಲ್ಡಿಂಗ್ ಅನ್ನೋದು ಇಲ್ಲಿ ರಿಂಕಲ್ ಬರ್ದಿರ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಕೊಟ್ಟಾಗ ಇದು ಶೇಪ್ನ ಕರೆಕ್ಟಾಗಿ ಈ ರೀತಿ ಬರೋ ಥರ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾ ಏನಿದೆ ಇದನ್ನ ಅಷ್ಟು ಕಟ್ ಮಾಡ್ಕೊಂಡು ನೋಡಿ, ಇನ್ವಿಸಿಬಲ್ದು ಯಾವ ರೀತಿ ನೀಟಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡಿದಾದ್ಮೇಲೆ ಈ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಸೈಡಲ್ಲಿ ಎರಡು ಈಕ್ವಲ್ ಆಗಿದ್ದಾವ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಕ್ವಲ್ ಆಗಿ ನಮ್ಗೆ ಎರಡೂ ಈಕ್ವಲ್ ಆಗಿ ಬಂದಿದ್ದಾವೆ. ಈ ಸೈಡು ಅಷ್ಟೇ, ಸೈಡಲ್ಲೂ ಅಷ್ಟೇ ಎರಡು ಲೆವೆಲ್ ಆಗಿದ್ದಾವೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ನಮ್ಗೆ ಎರಡೂ ಲೆವೆಲ್ ಆಗಿ ಬಂದಿದ್ದಾವೆ. ಇಷ್ಟಾದಮೇಲೆ ಈಗ ನಾವು ಇದಕ್ಕೆ ಸ್ಲೀವ್ಸ್ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟಿಂಗಲ್ಲಿ ನಾನು ಹೇಳಿದ್ದೆ ನಿಮಗೆ. ನೋಡಿ, ಇಲ್ಲಿ ನಾನು ಪೀಸ್ ಕಟ್ಟಬೇಕಾಗಿ ಬರುತ್ತೆ ಅಂತ. ಇದು ಇಲ್ಲ, ಇವಾಗ ಈ ಎರಡು ಸ್ಲೀವ್ಸ್ಗೆ ಪೀಸ್ ಅನ್ನೋದು ಕಟ್ಟೋಣ. ಎಕ್ಸ್ಟ್ರಾ ಕ್ಲಾತ್ ಉಳಿದಿರುತ್ತಲ್ಲ, ಈ ರೀತಿ ಲೈನಿಂಗು ಈ ರೀತಿ ಉಳಿದಿರೋದನ್ನ ನಾವು ಪೀಸ್ ಅಟ್ಯಾಚ್ಗೆ ಈ ರೀತಿ ಇಟ್ಕೊಂಡು ನೀವು ಏನು ಮಾಡಬೇಕು, ಮೇಲಿಂದ ಈ ಥರ ಮೇಲೆ ಎರಡು ನೋಡಿ, ಎರಡು ಈ ಥರ ಇಟ್ಕೊಂಡು ಇದು ಮೇಲೆ ಪೀಸ್ ಇದು ಸೈಡ್ಗೆ ಇದು ಹಿಂಗೆ ಸೈಡ್ಗೆ ಇಡಿ. ಈ ಎಕ್ಸ್ಟ್ರಾ ಪೀಸ್ ಏನು ಕೊಡ್ತಾ ಇದೀವೋ ಇದು ಮೇಲೆ ಇಟ್ಕೊಂಡು ಅಟ್ಯಾಚ್ ಮಾಡಿ. ಸಾರಿ, ಇದ್ರ ಮೇಲೇನೆ ಒಂದು ಸ್ಟಿಚ್ ಹಾಕೊಳ್ಳಿ. ಈ ರೀತಿ ಅಟ್ಯಾಚ್ ಕೊಟ್ಟಿದ್ದಾದ್ಮೇಲೆ ಇದು ಮೇಲಿಂದ ನಾವು ಈ ಪೀಸ್ ಏನು ಕೊಡ್ತೀವಿ ಇದು ಮೇಲಿಂದ ಅಟ್ಯಾಚ್ ಮಾಡೋದಲ್ಲ. ನೋಡಿ, ಇದು ತಗೊಂಡು ಈ ಪೀಸ್ನ ಇಲ್ಲಿ ಕೆಳಗಡೆಯಿಂದ ಈ ಪೀಸ್ ಏನಿದೆಯೋ ಇದ್ರ ಕೆಳಗಡೆ ಇಟ್ಟು ಈ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈ ಎಕ್ಸ್ಟ್ರಾ ಬಟ್ಟೆ ಕಡೆ ಕೂಳೆನ್ ಫೋಲ್ಡಿಂಗ್ ತಗೊಂಡು ಹೀಗೆ ಯಾಕೆ ಕೊಡ್ತೀವಪ್ಪ ಅಂದರೆ, ನೋಡಿ, ಈ ಕೂಳೆ ಅನ್ನೋದು ಎದುರು ಬದ್ರು ಬಂದರೆ ನಮಗೆ ಒಂದೇ ಸೈಡಿಗೆ ಬರುತ್ತೀವಿ. ಎರಡು ಅರ್ಥ ಆಯ್ತಲ್ಲ, ಇವು ಎರಡು ಒಂದೇ ಸೈಡಿಗೆ ಬರುತ್ತೆ. ಮತ್ತು ಬ್ಲೌಸ್ ಒಳಗಡೆಗೆ ಇದು ಫೋಲ್ಡಿಂಗಲ್ಲಿ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ನಾವು ಇದನ್ನ ಅಟ್ಯಾಚ್ ಮಾಡ್ಕೊಂಡಿದ್ದು. ಈಗ ನಾವು ಮಿಡ್ಲಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮಿಡ್ಲ್ ಪಾಯಿಂಟ್ ನಾವು ಇಲ್ಲೇನು ಮ್ಯಾಚ್ ಹಾಕೊಂಡಿದ್ದೀವೋ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದೇನಿದೆಯೋ ಪೀಸ್ ಕರೆಕ್ಟ್ ಆಗಿರೋ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ, ಈ ಥರ ಪೀಸ್ ಅಟ್ಯಾಚ್ ಮಾಡಿದ್ಮೇಲೆ ನೀಟಾಗಿ ಈ ರೀತಿ ನೋಡಿ
ಕಾಣಿಸ್ತಾ ಇದೆ. ಈ ರೀತಿ ಮಾಡಿದ್ಮೇಲೆ ನೋಡಿ, ಇದು ಫ್ರಂಟಿಗೆ ಮ್ಯಾಚ್ ಹಾಕೊಂಡಿದ್ದೀನಿ, ಇದು ಬ್ಯಾಕ್ಗೆ. ಈ ರೀತಿ ಸಿಂಪಲ್ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ನೀವು ಕಟ್ ಮಾಡ್ಕೋಬೇಕು. ಇಷ್ಟ ಆದಮೇಲೆ ಇದನ್ನ ನೀವು ಸ್ಲೀವ್ ಅಟ್ಯಾಚ್ ಯಾವ ರೀತಿ ಮಾಡಬೇಕು ಅಂತ ನೋಡಿ. ಸ್ಲೀವ್ ಕ್ಲಾತ್ ಇಲ್ಲಿದೆಯಲ್ಲ, ಸ್ಲೀವಲ್ಲೂ ಅಷ್ಟೇ ನಾನು ಈ ಕಡೆ ಪೀಸ್ ಕಟ್ಟಬೇಕು ಅಂತ ನಾನು ಕಟ್ಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಇದಕ್ಕೂ ಅಷ್ಟೇ ಮಿಡ್ಲಿಗೆ ಈ ಥರ ಕಟ್ ಮಾಡ್ಕೊಳ್ಳಿ. ಈ ರೀತಿ ಲೆವೆಲ್ ಆಗಿ ಇಟ್ಕೊಳ್ಳಿ ಬಟ್ಟೆನ. ಈ ರೀತಿ ಲೆವೆಲ್ ಆಗಿ ಇಟ್ಕೊಂಡು ಇದೇನಿದೆ ಪೀಸು ಇಲ್ಲಿ ಮಿಡ್ಲಿಗೆ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾವು ಇವಾಗ ಮೇನ್ ಪೀಸ್ ಅನ್ನೋದನ್ನು ಅಟ್ಯಾಚ್ ಮಾಡಬೇಕು. ನೋಡಿ, ಇದು ಉಳಿದೈತಲ್ಲ, ಇದರಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ ನೋಡಿ, ಒಂದು ಪೀಸಿಗೆ ಮೇಲಿಂದ ಅಟ್ಯಾಚ್ ಮಾಡಿ, ಒಂದು ಪೀಸಿಗೆ ಈ ಥರ ಮೇಲಿಂದ ಅಟ್ಯಾಚ್ ಮಾಡಿ. ನೀವು ಕನಿಷ್ಠ ಅಂದರೆ 1/2 ಇಂಚ್ ನೀವು ಅಟ್ಯಾಚ್ ಮಾಡೋಕ್ಕೆ ಬೇಕೇ ಬೇಕು. ನೀವು 1/4 ಇಂಚ್ಗೆ ಏನಾದರೂ ಅಟ್ಯಾಚ್ ಮಾಡ್ಕೊಂಡ್ರೆ ಬಟ್ಟೆ ಇಂಜೋಗುತ್ತೆ, ಸೊ ಬ್ಲೌಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ನೀವು ಕನಿಷ್ಠ ಅಂದರೆ ಕಡಿಮೆ ಅಂದರೆ ನೀವು 1/2 ಇಂಚಿಗೆ ಸ್ಟಿಚ್ ಹಾಕೊಳ್ಳೇಬೇಕು. ಎಷ್ಟಾದಮೇಲೆ ಇದನ್ನ ಕಟ್ ಮಾಡ್ಕೊಂಬಿಡಿ. ಈಗ ಈ ಪೀಸ್ ಏನಿದೆಯೋ ಇದಕ್ಕೆ ಮೇಲಿಂದ ಇದಕ್ಕೆ ಅಟ್ಯಾಚ್ ಮಾಡೋದಲ್ಲ, ಇದಕ್ಕೆ ಈ ಥರ ಪೀಸ್ನ ಕೆಳಗಡೆ ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡಿ. ನಾನು ಸೀದಾ ಮೇಲೆ ಇಟ್ಟು ಬ್ಲೌಸ್ ಕಟ್ ಮಾಡಿರೋದು, ಹಂಗಾಗಿ ನಾನು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಉಲ್ಟಾ ಮೇಲೆ ಇಟ್ಕೊಂಡ್ರೆ ಈ ರೀತಿ ಉಲ್ಟಾ ಇಟ್ಕೊಂಡೆ ನೀವು ಪೀಸ್ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅಟ್ಯಾಚ್ ಮಾಡಿದ್ದಾದ್ಮೇಲೆ ಇದ್ರ ಮೇಲೆ ನಾವು ಇವಾಗ ನಾವೇನು ಕಟ್ ಮಾಡ್ಕೊಂಡಿದೀವೋ ಈ ಎದುರು ಬದ್ರು ಹಾಕೋಬೇಕು. ನೋಡಿ, ಈ ರೀತಿ ತೆಗೆದಾಗ ಏನೈತಿ ಈ ಫ್ರಂಟ್ ಪಾರ್ಟ್ ಏನಿದು ಮ್ಯಾಚ್ ಹಾಕಿದೀವೋ ಇವು ಹಿಂಗೆ ಇಟ್ಕೊಂಡಾಗ ನಮಗೆ ಈ ಥರ ಎದುರು ಬದ್ರು ಬರಬೇಕು. ಎದುರು ಬದ್ರು ಬಂದರೆ ನಮಗೆ ಕರೆಕ್ಟಾಗಿ ಬರೋದು, ಇಲ್ಲಾಂದರೆ ಎರಡು ಒಂದೇ ಸೈಡಿಗೆ ಬಂದ್ಬಿಡುತ್ತವೆ, ಆಗ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಒಂದು ಕಡೆಯಿಂದ ಬಿಚ್ಚಬೇಕಾಗುತ್ತೆ. ಸೊ ಹಾಗಾಗಿ ಈ ಥರ ಇಟ್ಟು ನೋಡ್ಕೊಳ್ಳಿ. ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಯಾವತ್ತೇ ಆಗಲಿ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ. ಇದು ಫ್ರಂಟ್ಗೆ ಬರಬೇಕು, ಬ್ಯಾಕ್ದಿದ್ರೆ ಬ್ಯಾಕ್ಗೆ ಬರಬೇಕು. ಆ ಥರ ಬರೋ ಥರ ನೀವು ಎದುರು ಬದ್ರು ಇಟ್ಕೊಂಡೆ ಸ್ಟಿಚ್ ಮಾಡಬೇಕು. ನೋಡಿ, ಈಗ ಇದು ನಾನು ಸಿಂಪಲ್ ಪಫ್ ಸ್ಲೀವ್ ಇಡ್ತಾ ಇದ್ದೀನಿ. ನೋಡಿ, ಈ ಪೀಸ್ ಏನು ಅಟ್ಯಾಚ್ ಮಾಡಿದ್ದೀವೋ ಇಲ್ಲಿ, ಈ ಪೀಸು ಮೇಲ್ ಬರೋ ಥರ ಈ ಥರ ಇಟ್ಕೊಂಡು ನಾವು ಅಟ್ಯಾಚ್ ಮಾಡ್ಕೊಂಡು ಉಲ್ಟಾ ಮಾಡಿದ್ರೆ ಇದು ಒಳಗಡೆ ಹೋಗುತ್ತೆ. ಆಗ ಅದು ಪೀಸ್ ಕೊಟ್ಟಿರೋದು ನಮ್ಗೆ ಕಾಣಿಸಲ್ಲ, ಸೊ ಹಂಗಾಗಿ ಅದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ ನಾವೇನು ಬಿಟ್ಟಿದ್ದೀವೋ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ತೀವಿ. ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ಇದನ್ನು ಸಹ ಅದೇ ರೀತಿ 1/2 ಇಂಚ್ ಮಾರ್ಜಿನಲ್ಲಿ ನೋಡಿ ಸ್ಟಿಚ್ ಹಾಕೊಂಡಾದ್ಮೇಲೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಕೂಳೆ ಏನಿದೆಯೋ ಲೈನಿಂಗ್ ಕಡೆ ಬರೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಕೂಳೆ ಈ ಕಡೆ ಲೈನಿಂಗ್ ಕಡೆ ಬರೋ ಥರ
ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಇಷ್ಟು ಹಾಕೊಂಡ್ಮೇಲೆ ಈಗ ಸುತ್ತು ಲೈನಿಂಗ್ನ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಇಟ್ಕೊಂಡು ಸುತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಮೂತ್ ಕ್ಲಾತ್ ಆಗಿರೋದ್ರಿಂದ ನೀಟಾಗಿ ನೀವು ಬಟನ್ ಸರಿ ಮಾಡಿಕೊಂಡು ನೀವು ಸ್ಟಿಚ್ ಹಾಕಬೇಕು. ಸರಿ ಬರ್ತೈತಾ ಅಂತ ಇದಾದ್ಮೇಲೆ ಸೇಮ್ ಇದನ್ನು ಸಹ ಹಾಗೆ ಸುತ್ತು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಸುತ್ತು ಈ ವೇಸ್ಟ್ ಏನಿದೆ ಮೇನ್ ಕ್ಲಾತಲ್ಲಿ ವೇಸ್ಟ್ ಎಲ್ಲ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಇದಕ್ಕೆ ಫ್ರಿಲ್ಸ್ ಯಾವ ರೀತಿ ಕೊಡಬೇಕು ಅಂತ ನೋಡೋಣ. ಫ್ರಿಲ್ಸ್ಗೆ ನೀವು ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಆ ಮಾರ್ಕಿಂಗಿಂದ ಸ್ಟಾರ್ಟ್ ಮಾಡಿ ಫ್ರಿಲ್ಸು ನೀವು ಕಸ್ಟಮರ್ ಯಾವ ರೀತಿ ಕೊಡೋಕೆ ಕೇಳಿದಾರೋ ಆ ರೀತಿ ಕೊಡಿ. ನಂಗೆ ಪುಟ್ಟದಾಗಿ ಕೊಡಿ ಅಂತ ಕೆಲವ್ರು ಕೇಳ್ತಾರೆ, ಕೆಲವರು ಸ್ವಲ್ಪ ದೊಡ್ಡದಾಗಿ ಕೊಡಿ ಅಂತ ಹೇಳ್ತಾರೆ. ಸೊ ನಿಮ್ಗೆ ಯಾವ ರೀತಿ ಸ್ಟಿಚ್ ಮಾಡೋಕೆ ಹೇಳಿರ್ತಾರೆ ನಿಮ್ಮ ಕಸ್ಟಮರು, ನೀವು ಅದೇ ರೀತಿ ಸ್ಟಿಚ್ ಮಾಡಿ. ನನಗಿಲ್ಲಿ ಪುಟ್ಟದಾಗಿ ಕೊಡೋಕೆ ಹೇಳಿದ್ದಾರೆ, ಸೊ ನಾನು ಪುಟ್ಟದಾಗಿ ಕೊಡ್ತಾ ಇದ್ದೀನಿ ಫ್ರಿಲ್ನ. ನೋಡಿ ಈ ರೀತಿಯಾಗಿ ನೋಡಿ 4 ಫ್ರಿಲ್ಲು, ಈ ಕಡೆ ಒಂದು 4 ಫ್ರಿಲ್ಲು ಈ ರೀತಿಯಾಗಿ ಕೊಟ್ಟಿದ್ದೀನಿ. ಇನ್ನೊಂದು ಬ್ಲೌಸ್ಗೆ ಸೇಮ್ ಅದೇ ರೀತಿ ಫ್ರಿಲ್ಸ್ ಇಟ್ಕೊಳ್ಳೋಣ. ನಾವು ಫ್ರಿಲ್ ಎಲ್ಲಿ ಬೇಕು ಅಂತ ಇಟ್ಕೊಂಡಿರ್ತೀವಿ ಅಲ್ಲಿ ಲ್ಯಾಚ್ ಪಾಯಿಂಟ್ ಹಾಕೊಳ್ಳಿ. ಎರಡು ನಾವು ಫ್ರಿಲ್ ಅನ್ನೋದನ್ನು ಎರಡು ಸ್ಲೀವ್ಸ್ಗೆ ಫ್ರಿಲ್ ಕೊಟ್ಟಿದ್ದಾಗಿದೆ. ನೋಡಿ ಫ್ರಿಲ್ಸ್ ಅನ್ನೋದು ಈ ರೀತಿ ಒಂದೇ ಲೆವೆಲ್ ಆಗಿ ಚೆನ್ನಾಗಿ ಬಂದಿದ್ದಾವೆ. ಈಗ ನಾವು ಇದನ್ನ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡಿಕೊಂಡು ಫ್ರಿಲ್ ಯಾವ ರೀತಿ ಸ್ಲೀವ್ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಫ್ರಂಟು ಮತ್ತು ಬ್ಯಾಕ್ ನೋಡಿ ನಾನೇನು ಇದು ಕುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಕೊಟ್ಟಿಲ್ಲ, ಸೊ ಮತ್ತೆ ಸ್ಟಿಚ್ ಮಾಡ್ತೀನಿ. ಈ ರೀತಿ ಅಟ್ಯಾಚ್ ಮಾಡಿ ಈ ರೀತಿ ಇಟ್ಕೋಬೇಕು. ನೋಡಿ ಬ್ಯಾಕ್ನ ಮೇನ್ ಪೀಸ್ ಸೀದಾ ಇಟ್ಕೊಂಡು
ಈ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಇದೆಯಲ್ಲ ನೋಡಿ, ಇದು ಉಲ್ಟಾ ಇಟ್ಕೋಬೇಕು. ಈ ರೀತಿ ಇದೊಂದು ಈ ಕಡೆಗೆ ಮತ್ತು ಇವೆರಡು ಈ ಥರ ಉಲ್ಟಾ ಹಾಕ್ಕೊಂಡು ನಾವು ಶೋಲ್ಡರ್ ಅನ್ನೋದು 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಸೊ 1/2 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅದನ್ನು ಮತ್ತೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಅದೇ ರೀತಿ ಈ ಸೈಡೂ 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಇಷ್ಟಾದಮೇಲೆ ಈಗ ನಾವು ಇದಕ್ಕೆ ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಫಸ್ಟ್ ಈ ರೀತಿ ಸ್ಲೀವ್ ಎತ್ಕೊಂಡು ಫ್ರಂಟ್ ಯಾವುದು ನಾವು ನ್ಯಾಚ್ ಹಾಕಿದ್ದೀವಲ್ಲ, ಈ ನ್ಯಾಚು ಫ್ರಂಟಿಗೆ ಬರೋ ಥರ, ನ್ಯಾಚ್ ಹಾಕದೇ ಇರೋದು ಬ್ಯಾಕಿಗೆ ಬರೋ ಥರ ಫಸ್ಟು ನೋಡಬೇಕು. ನಾವು ಕನ್ಫ್ಯೂಸ್ ಹಾಕ್ಕೊಂಡು ಫ್ರಂಟ್ ಬ್ಯಾಕು ಫ್ರಂಟ್ ಕೊಟ್ಟರೆ ನಿಮಗೆ ಬ್ಲೌಸು ಹಾಳಾಗುತ್ತೆ. ಸೊ ಫ್ರಂಟ್ ತೊಗೊಂಡು ಈ ರೀತಿ ಫ್ರಂಟಿಗೆ ಬರೋ ಥರನೇ ಇಟ್ಕೊಳ್ಳಿ. ಇಟ್ಟಾದಮೇಲೆ ನೋಡಿ, ಇವೆರಡನ್ನು ಮಿಡ್ಲಿಗೆ ಈ ಥರ ಇಟ್ಕೊಂಡು ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಈ ರೀತಿ ನ್ಯಾಚ್ ಹೊಡ್ಕೊಂಡಿರೋದನ್ನು ನೋಡಿ, ಈ ಶೋಲ್ಡ್ರ್ ಅಟ್ಯಾಚ್ ಮಾಡ್ಬೇಕಾದ್ರೆ ಈ ಕೂಳೆ ಏನಿದೆಯೋ ಇದು ಬ್ಯಾಕಿಗೆ ಬರೋ ಥರ ಈ ಥರ ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡಿಕೊಂಡು ಇಲ್ಲಿಟ್ಟು ನೋಡಿ, ಹೀಗೆ ಮೆಜರ್ಮೆಂಟ್ ನೋಡ್ಕೊಂಡು ಹೋಗಿ ನಿಮಗೆ ಸ್ಲೀವ್ ಕರೆಕ್ಟಾಗಿ ಬರುತ್ತಾ ಅಂತ ನೋಡಿ. ಕರೆಕ್ಟಾಗಿ ನಮಗೆ ಸ್ಲೀವ್ ಅನ್ನೋದು ಬರುತ್ತೆ. ಅಗೇನ್ ಇಲ್ಲಿಂದ ಮತ್ತೆ ಈ ಕಡೆ ಇಟ್ಟು ನೋಡಿ, ಸ್ಲೀವ್ ನಿಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ಕರೆಕ್ಟಾಗಿ ಬರುತ್ತೆ. ಈಗ ನಾನು ಇಲ್ಲಿಂದ 1/2 ಇಂಚಿಗೆ ಮಾರ್ಜಿನ್ಗೆ ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡ್ತೀನಿ. ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ಎಳೆದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಸ್ಲೀವ್ ಅಟ್ಯಾಚ್ ತುಂಬ ಇಂಪಾರ್ಟೆಂಟು. ನೀವು ಬಟ್ಟೆನ ಎಳೆದ್ರೆ ಫಿನಿಶಿಂಗ್ ಬರಲ್ಲ, ಆರ್ಮೋಲ್ ಹತ್ರ ರಿಂಕಲ್ಸ್ ಬರುತ್ತೆ. ಸೊ ಬಟ್ಟೆನ ಎಳೆದಿರೋದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಸ್ಲೀವ್ ಅನ್ನೋದು ನಮಗೆಲ್ಲೂ ಹೆಚ್ಚು ಕಡಿಮೆ ಆಗಿಲ್ಲ, ಕರೆಕ್ಟಾಗಿ ಬಂದಿದೆ. ಇಷ್ಟಾದಮೇಲೆ ನೋಡಿ, ಬಫ್ ಅನ್ನೋದು ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ಇದೇ ರೀತಿ ನಾವು ಈ ಕಡೆಗೂ ಅಟ್ಯಾಚ್ ಮಾಡೋಣ. ನೋಡಿ, ಎರಡನ್ನೂ ಈ ಥರ ಇಟ್ಕೊಳ್ಳಿ. ಮಿಡ್ಲಿಗೆ ಒಂದು ಮ್ಯಾಚ್ ಹಾಕ್ಕೊಳ್ಳಿ. ಈ ಕೂಡೆ ಏನೇನಿದೆಯೋ ಅದು ಬ್ಯಾಕಿಗೆ ಬರೋ ಥರ ಈ ಥರ ಇಟ್ಕೊಂಡು ಈ ಥರ ನೋಡಿ, ಫಸ್ಟು ಕರೆಕ್ಟಾಗಿ ಬರುತ್ತಾ ಅಂತ ನೋಡಿ. ಕರೆಕ್ಟಾಗಿ ಬರುತ್ತೆ. ನಾವಿವಾಗ ಇಲ್ಲಿಂದ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋತೀವಿ. ಇದು ಅಷ್ಟೇ, ನಮಗೆ ಹೆಚ್ಚು ಕಮ್ಮಿ ಇಲ್ದಿರ ಕರೆಕ್ಟಾಗಿ ಸ್ಲೀವ್ ಬಂತು ನೋಡಿ. ಬಫ್ ಅನ್ನೋದು ಈ ರೀತಿ ರೀತಿಯಾಗಿ ಬಂದಿದೆ. ಈಗ ಇದಕ್ಕೆ ಡಬಲ್ ಸ್ಟಿಚ್ ಹಾಕೊಂಡು ನಾವು ಓವರ್ಲಾಕ್ ಮಾಡ್ಕೊಳ್ಳೋಣ. ಈ ಸ್ಟಿಚ್ ಮೇಲೇ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೋಬೇಕು. ನೋಡಿ, ಇದನ್ನ ಓವರ್ಲಾಕ್ ಮಾಡಿದಾಗಿದೆ. ಡಬಲ್ ಸ್ಟಿಚ್ ಹಾಕೊಂಡು ಸ್ಲೀವ್ಗೆ ಓವರ್ಲಾಕ್ ಮಾಡಿದಾಗಿದೆ. ಈಗ ನಾನು
ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಈ ಥರ ಉಳಿದಿರುತ್ತಲ್ಲ ಲೈನಿಂಗು, ಇದರಲ್ಲಿ ಈ ಥರ 2 ಇಂಚಷ್ಟು ಫೋಲ್ಡಲ್ಲಿ 1 ಇಂಚಷ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇದು 2 ಇಂಚಷ್ಟು, ಇದು ಫೋಲ್ಡಿಂಗಲ್ಲಿ 2 ಇಂಚಷ್ಟು. ಕಾಜಾಪಟ್ಟಿಗೆ ಫೋಲ್ಡ್ ಮಾಡಿದ್ರೆ 2 ಇಂಚ್ ಬರೋ ಥರ ನೋಡಿ. ಇದು ಫೋಲ್ಡಿಂಗಲ್ಲಿ 2 ಇಂಚ್ ಬರೋ ಥರ, ಇದು ಫೋಲ್ಡ್ ಮಾಡಿದ್ರೆ 1 ಇಂಚ್. ಈ ರೀತಿ ಪೀಸಸ್ 2 ಪೀಸಸ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ, ನಿಮಗೆ ಉಕ್ಸ್ ಪಟ್ಟಿ ಯಾವ ಕಡೆ ಬೇಕು. ಕೆಲವರು ಲೆಫ್ಟ್, ಆಲ್ಮೋಸ್ಟ್ ಎಲ್ಲರೂ ಲೆಫ್ಟ್ಗೆ ಹಾಕೋತಾರೆ. ನಿಮ್ಮ ಕಸ್ಟಮರ್ ಬ್ಲೌಸಲ್ಲಿ ನಿಮಗೆ ರೈಟ್ ಸೈಡ್ ಉಕ್ಸಿದ್ರೆ ರೈಟ್ ಸೈಡೇ ಅಟ್ಯಾಚ್ ಮಾಡಿ, ಲೆಫ್ಟ್ ಸೈಡ್ ಉಕ್ಸಿದ್ರೆ ಲೆಫ್ಟ್ ಸೈಡೇ ಅಟ್ಯಾಚ್ ಮಾಡಿ. ನೋಡಿ, ನಮಗೆ ಲೆಫ್ಟ್ ಸೈಡ್ ನಾನು ಕೊಟ್ಟರೆ ಕಸ್ಟಮರ್ದು ಬ್ಲೌಸ್ದು ಲೆಫ್ಟ್ ಸೈಡ್ ಇದೆ ಉಕ್ಸು, ಸೊ ನಾನು ಲೆಫ್ಟ್ ಸೈಡ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ ಬ್ಲೌಸ್ ಮೇಲೆ ಈ ಥರ ಇಟ್ಕೊಂಡು ಈ ಕಡೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಫೋಲ್ಡಿಂಗ್ಗೆ 1/4 ಇಂಚ್ ಮಾರ್ಜಿನಲ್ಲಿ, 1/4 ಇಂಚ್ ಏನು ಬಿಟ್ಟಿದ್ದು ಉಕ್ಸ್ ಪಟ್ಟಿ ಕಾಜಾಪಟ್ಟಿಗೆ ಆ 1/4 ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿದ್ಮೇಲೆ ಫೋಲ್ಡಿಂಗ್ ಮಾಡಿ ಆ ಲೈನಿಂಗ್ ಮೇಲೆ ನಾವು ಸ್ಟಿಚ್ ಹಾಕ್ತೀವಿ. ಈ ರೀತಿ ಹಾಕಿದ್ಮೇಲೆ ಈ ರೀತಿ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ಕಾಜಾಪಟ್ಟಿ ಉಕ್ಸ್ ಪಟ್ಟಿಗೆ ಈ ಥರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿದ್ವಲ್ಲ, ಕಾಜಾಪಟ್ಟಿಗೆ ಈ ಥರ ಕೆಳಗಡೆ ಇಟ್ಬಿಟ್ಟು ಈ ರೀತಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕೊಳ್ಳಿ. ದಾರ ಕಟ್ಟಿ 1 ನಿಮಿಷ. ಕಾಲ್ ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀರೋ ಅದೇ ರೀತಿ ಸ್ಟಿಚ್ ಹಾಕೊಳ್ಳಿ. ಈಗ ಇದನ್ನ ಈ ಥರ ಮೇಲೆ ಫೋಲ್ಡ್ ಮಾಡಿಕೊಂಡು ಕೆಳಗಡೆ 1/2 ಇಂಚ್ ಏನಿದೆಯೋ ಅದು ಈ ಥರ ಇಟ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಇದು ಅಷ್ಟೇ. ಬಟ್ಟೆ ನೀಲಿ ಬೆಳಿ ನೀವು ಹೇಳಿದ್ರೆ ನಿಮಗೆ ಸ್ಪ್ರಿಂಕಲ್ ಆಗುತ್ತೆ ಬಟ್ಟೆ. ಇದು ಎಕ್ಸ್ಟ್ರಾ ಒಂದು 1/4 ಇಂಚಿಗೆ ಎಕ್ಸ್ಟ್ರಾ ಒಂದು ಸ್ಟಿಚ್ ಹಾಕೊಳ್ಳಿ. ಕಾಜ ಸ್ಟಿಚ್ ಮಾಡೋಕ್ಕೆ ಈ ರೀತಿ ಆದಮೇಲೆ ನೀವು ಇವಾಗ ಮೆಜರ್ಮೆಂಟ್ ಇಟ್ಕೊಳ್ಳಿ. ನೋಡಿ, ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಉಕ್ಸ್ ಪಟ್ಟಿಯಲ್ಲಿ ಎಕ್ಸ್ಟ್ರಾ ಏನಿದೆಯೋ ಇದನ್ನ ಕಟ್ ಮಾಡಿ ಕಾಜಾಪಟ್ಟಿ ಮೇಲೆ ಈ ರೀತಿ ಇಟ್ಟು ನೋಡಿ. ಇಟ್ಟಾಗ ನಿಮಗೆ ಇಷ್ಟಿಗೆ ಮಾರ್ಕ್ ಮಾಡಿ ಈ ಥರ ಕಟ್ ಮಾಡಿ ನೋಡಿ. ಈಗ ಎರಡೂ ಲೆವೆಲ್ಲಾಗೆ ಬರೋ ಥರ ನೋಡಿ, ಎರಡೂ ಕರೆಕ್ಟಾಗಿ ಲೆವೆಲ್ಲಾಗಿದೆ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಬಫು ನೋಡಿ, ನಾವಿಲ್ಲಿ ಏನು ಕೊಟ್ಟಿದ್ದೀವಿ ಇದು. ಈಗ ನಾವು ಇದಕ್ಕೆ ಸೈಡ್ ಅಟ್ಯಾಚ್ ಮಾಡ್ಕೊಂಬಿಟ್ಟು ನಾವು ಥ್ರೆಡ್ ಪೈಪಿಂಗ್ ಅನ್ನೋದು
ಕೊಡೋಣ. ನೋಡಿ ಸೈಡ್ ಅಟ್ಯಾಚ್ ಮಾಡೋದು. ನೋಡಿ ಈ ರೀತಿ ಕರೆಕ್ಟಾಗಿ ಬಂದಿದೆ ನಮಗೆ ಬ್ಯಾಕು ಮತ್ತು ಫ್ರಂಟು. ಸೈಡ್ ಅಟ್ಯಾಚಿಗೆ ನೀವು ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸು ಸ್ಲೀವ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ ನಮ್ಮ ಮೆಜರ್ಮೆಂಟ್ ಬ್ಲೌಸ್ನ ಈ ರೀತಿ ಸ್ಲೀವ್ ಮೇಲೆ ಈ ಥರ ಇಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿ ಸ್ಟಿಚ್ ಇದೆಯೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದು ಅಷ್ಟೇ ಈ ರೀತಿ ಇಟ್ಕೊಂಡು, ಬಿಗಿನರ್ಸ್ ಆದರೆ ನಾನು ಫಸ್ಟೇ ಮಾರ್ಕ್ ಮಾಡ್ಕೊಂಡಿರ್ತೀನಿ, ನಾನು ಇದರಲ್ಲಿ ಮಾರ್ಕ್ ಮಾಡಿಲ್ಲ. ನೋಡಿ ಈ ರೀತಿ ಇಟ್ಕೊಂಡು ನೀವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕಿ. ನೋಡಿ ಇಲ್ಲಿಂದ ಇಲ್ಲಿಗೆ ಇಷ್ಟಾದಮೇಲೆ ಇದು ಯಾವುದು ಕಾಜಾಪಟ್ಟಿ ಅಲ್ವಾ, ಕಾಜಾಪಟ್ಟಿ ತಗೊಳ್ಳಿ. ಈ ಕಡೆ ಕಾಜಾಪಟ್ಟಿ ಈ ಥರ ತಗೊಂಡು ನೀವು ನೋಡಿ ಕಾಜಾ ಎಲ್ಲಿ ಬರುತ್ತೆ ನೀಟಾಗಿ ಇಲ್ಲಿಟ್ಟು ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿ. ನೋಡಿ ಎಲ್ಲಿ ಬರುತ್ತೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೀವು ಇಲ್ಲಿಂದ ಇಲ್ಲಿಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನೀವು ಈ ಮಾರ್ಕ್ ಮೇಲೆನೇ ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ಮಾರ್ಕಿಂಗ್ ಏನಿದೆಯೋ ಈ ಮಾರ್ಕಿಂಗ್ ಮೇಲೆ ಈ ರೀತಿಯಾಗಿ ಮಾರ್ಕಿಂಗ್ ಮೇಲೆ ಈ ರೀತಿ ಸ್ಟಿಚ್ ಹಾಕೊಂಡು ಇದು ಅಷ್ಟೇ ಈ ರೀತಿ ಇಟ್ಕೊಂಡು ಸೇಮ್ ನೀವು ಇದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಆ ಸ್ಲೀವ್ಗೆ ಏನು ಯಾವ ಥರ ಮಾರ್ಕ್ ಮಾಡ್ಕೊಂಡ್ರು ನೋಡಿ ಇದು ಅಷ್ಟೇ ಕರೆಕ್ಟಾಗಿದೆ. ಈ ಸ್ಲೀವ್ಗೆ ಹೆಂಗೆ ಮಾರ್ಕ್ ಮಾಡಿಕೊಂಡ್ರು ಸೇಮ್ ಅದೇ ರೀತಿ ಎರಡು ಲೆವೆಲ್ ಆಗಿಟ್ಕೊಂಡು ಈ ರೀತಿಯಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಅಷ್ಟೇ ನೀವು ಆರ್ಮಲ್ಲೂ ಅಷ್ಟೇ ಈ ರೀತಿ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಸೈಡ್ ಲೈನ್ ಹಾಕೊಳ್ಳಿ. ನೋಡಿ ನಾವು ಆಲ್ರೆಡಿ ಇಲ್ಲಿ ಬ್ಯಾಕು ಮಾರ್ಕ್ ವೀಲಲ್ಲಿ ನಾನು ಮಾರ್ಕ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಅದ್ರ ಮೇಲೇನೆ ನಾವು ಸ್ಟಿಚ್ ಹಾಕ್ಕೊಳ್ಳೋಣ. ಇದು ಅಷ್ಟೇ ಬಟ್ಟೆ ಇಷ್ಟು ಸ್ಟಿಚ್ ಆದಮೇಲೆ ಇವಾಗ ಏನು ಮಾಡಬೇಕಂದ್ರೆ ನೋಡಿ ಇಲ್ಲಿ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ನೋಡಿ. ಪ್ಲಸ್ ಚಿಹ್ನೆ ಹಿಂಗೆ ಕರೆಕ್ಟಾಗಿ ಬರಬೇಕು. ಆವಾಗ ಫಿನಿಶಿಂಗ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ. ನಮ್ಗೆ ಔಟ್ಫಿಟ್ ಅನ್ನೋದು ನೋಡಿ ಈ ರೀತಿ ಕಾಣುತ್ತೆ. ಈಗ ನಾವು ಇದಕ್ಕೆ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡೋಣ. ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಥ್ರೆಡ್ಡು ಮತ್ತು ಪೈಪಿಂಗ್ ಬಟ್ಟೆ ತಗೊಳ್ಳೋಣ. ನೋಡಿ ನಾನು ಈ ಕಲರ್ ಏನಿದೆಯೋ ಸ್ಯಾರಿಯಲ್ಲಿರೋ ಫ್ಲವರ್ಸ್ ಕಲರ್ನ ನಾನು ಪೈಪಿಂಗಿಗೆ ಯೂಸ್ ಮಾಡ್ತಾ ಇದ್ದೀನಿ. ಕಾಂಟ್ರಾಸ್ಟಲ್ಲಿದ್ದರೆ ಪೈಪಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಪೈಪಿಂಗ್ ಮಾಡ್ತಾಯಿದ್ದೀನಿ. ನೀವು ಪೈಪಿಂಗ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಬಟ್ಟೆನ ಕಟ್ ಮಾಡ್ಕೋಬಾರ್ದು. ಯಾಕಂದರೆ ಸ್ಟ್ರೈಟ್ ಬಟ್ಟೆ ಕಟ್ ಮಾಡಿಕೊಂಡ್ರೆ ನಿಮ್ಮ ಟರ್ನಿಂಗ್ಸಲ್ಲಿ ಬರಲ್ಲ. ನೋಡಿ ಈ ಥರ ಜಗ್ಗಬೇಕು ಬಟ್ಟೆ, ಕ್ರಾಸ್ ಪೀಸ್ ನೀವು ಕಟ್ ಮಾಡ್ಕೋಬೇಕು. ಕ್ರಾಸ್ ಪೀಸ್ ಕಟ್ ನೀವು ಎಷ್ಟು ಕ್ರಾಸ್ ಪೀಸ್ ಕಟ್ ಮಾಡ್ಕೋತೀರೋ ಎಷ್ಟು ಕ್ರಾಸಾಗಿ ನಿಮ್ಮ ಪೈಪಿಂಗ್ ಅನ್ನೋದು ಫಿನಿಶಿಂಗು ಅಷ್ಟು ಚೆನ್ನಾಗಿ ಬರುತ್ತೆ ಟರ್ನಿಂಗ್ಸಲ್ಲೆಲ್ಲ.
ನೋಡಿ ಈ ರೀತಿಯಾಗಿ ಕ್ರಾಸ್ ಪೀಸು ಎಲ್ಲಿವರೆಗೂ ಸಿಗುತ್ತೆ ನಿಮಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕ್ರಾಸ್ ಪೀಸ್ನ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಥ್ರೆಡ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಎಡ್ಜಸ್ಸಲ್ಲಿ ಸ್ಟ್ರೈಟಾಗಿ ಇಲ್ಲಿ ನೋಡಿ ಥ್ರೆಡ್ನ ಅದರೊಳಗಡೆ ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ನಾರ್ಮಲ್ ಫುಟಲ್ಲೇ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಸ್ಟಿಚಿಂಗಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನಿಮ್ಮ ಪ್ರಾಬ್ಲಮ್ಸ್ ಏನಿದಾವೋ ನಿಮ್ಮ ಡೌಟು ನಾನು ಕ್ಲಿಯರ್ ಮಾಡ್ತೀನಿ. ಈ ರೀತಿ ಅದು ಸೆಟ್ ಮಾಡ್ಕೋಬೇಕಷ್ಟೇ. ಮಿಡ್ಲಲ್ಲಿ ಸ್ವಲ್ಪ ಸ್ಪೇಸ್ ಬರೋ ಥರ ಈ ಫುಟ್ನ ಸೈಡ್ಗೆ ಒಂಚೂರು ಸೆಟ್ ಮಾಡ್ಕೊಂಡ್ರೆ ಎಲ್ಲ ಮಿಷಿನ್ಗಳಲ್ಲೂ ನೀವು ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೋದು ಯಾವುದೇ ತೊಂದರೆ ಇಲ್ದಂಗೆ. ಫಿನಿಶಿಂಗು ಅಷ್ಟೇ ನೀಟಾಗೆ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಥ್ರೆಡ್ಡು ಪ್ರೆಸ್ ಆಗಲ್ಲ, ನೀಟಾಗೆ ಬರುತ್ತೆ. ಸೊ ಸ್ವಲ್ಪ ನೀವು ಫುಟ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಬೋದು. ನೋಡಿ ಈ ರೀತಿ ನೀವು ಸ್ಟಿಚ್ ಮಾಡ್ಕೋಬೇಕು. ನೀವು ಬಟ್ಟೆ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಥ್ರೆಡ್ ಪೈಪಿಂಗ್ ಮಾಡಿದ್ಮೇಲೆ ನಿಮ್ಗೊಂದು 1/2 ಇಂಚ್ ಎಕ್ಸ್ಟ್ರಾ ಇದ್ರೆ ಸಾಕು, ಇಲ್ಲ 3/4 ಇಂಚು ನೀವು ಫೋಲ್ಡ್ ಮಾಡ್ಕೋಬೇಕಾರೆ. ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಸೀದಾ ಮೇಲೆ ಬ್ಲೌಸ್ ಸೀದಾ ಮೇಲೆ ಇಟ್ಕೊಳ್ಳಿ. ಸೀದಾ ಮೇಲೆ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಈ ರೀತಿ ಸೀದಾ ಮೇಲೆ ಇಟ್ಕೊಂಡು ಈ ಪೈಪಿಂಗ್ ಯಾವ ರೀತಿ ನೋಡಿ ಈ ಕಡೆ ಕೂಳೆ ಇರೋ ಥರ ಈ ಕಡೆ ಸೀದಾ ಇರೋ ಥರ ಪೈಪಿಂಗ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಇದು ಬ್ಲೌಸ್ ಮೇಲೆ ಈ ರೀತಿ ಇಟ್ಕೊಂಡು ನೀವು 1/4 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವಿ ನೀವು ಪೈಪಿಂಗಿಗೆ, ಸೊ 1/4 ಇಂಚ್ ಮಾರ್ಜಿನಲ್ಲಿ ನೀವು ಸ್ಟಿಚ್ ಹಾಕೋಬೇಕು. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಫೋಲ್ಡಿಂಗ್ಗೆ. ಈ ರೀತಿ 1/4 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀರೋ 1/4 ಇಂಚಿಗೆ ನೀವು ನೀಟಾಗಿ ಬ್ಲೌಸ್ ಈ ಥರ ಟರ್ನ್ ಮಾಡಿಕೊಂಡು 1/4 ಇಂಚಿಗೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಈ ಫ್ರಿಲ್ಸ್ ಏನು ಕೊಟ್ಟಿದ್ದೀವೋ ನೀಟಾಗಿ ಫ್ರಿಲ್ಸ್ನ ಈ ಥರ ಇಟ್ಕೊಂಡು ಕಾಲು ಇಂಚಿಗೆ ನೀಟಾಗಿ ಸ್ಟಿಚ್ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಹಾಕೊಳ್ಳಿ, ಅರ್ಜೆಂಟ್ ಮಾಡಬೇಡಿ. ನೀಟಾಗಿ ರೀತಿ ಸುತ್ತು ಟರ್ನಿಂಗ್ ತಗೊಂಡು ಸ್ಟಿಚ್ ಹಾಕೊಳ್ಳಿ. ಫ್ರಿಲ್ಸು ಸ್ಟಿಚ್ ಮೇಲೆ ಬರ್ದೇ ಇರೋ ಥರ ನೋಡ್ಕೊಂಡು ಸ್ಟಿಚ್ ಹಾಕೊಳ್ಳಿ. ಈ ರೀತಿ
ಮಾಡ್ಕೊಂಡು ಬರಬೇಕು ಪೂರಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಈ 1/2 ಇಂಚ್ ಎಕ್ಸ್ಟ್ರಾ ಏನು ಬಿಟ್ಟಿರ್ತೀರೋ ಇದನ್ನು ಫೋಲ್ಡ್ ಮಾಡಿಕೊಂಡು ಇದನ್ನೂ ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗ್ ಮೇಲೆನೆ ಸ್ಟಿಚ್ ಹಾಕೊಂಡು ಬಿಗಿನರ್ಸ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಟ್ರೈ ಮಾಡಿದ್ರೆ ಖಂಡಿತ ಈಸಿಯಾಗಿ ಹಾಕ್ಬೋದು. ಈ ರೀತಿ ಇದೇ ನೀವು 1/4 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೊಂಡಿರ್ತೀರೋ 1/4 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ಫ್ರಿಲ್ಸ್ ಏನಿದಾವ ಫ್ರಿಲ್ಸ್ ನೀಟಾಗಿ ಈ ರೀತಿ ಬೆಂಡ್ ಮಾಡ್ಕೊಳ್ಳಿ. ಫ್ರಿಲ್ಸ್ ನೀವು ನೀಟಾಗಿ ಈ ಥರ ಫೋಲ್ಡಿಂಗಲ್ಲೇ ಇಟ್ಕೋಬೇಕು. ಅದು ಈ ಕಡೆ ಬರ್ದೇ ಇರೋ ಥರ ಪೈಪಿಂಗ್ ಇತ್ತು ಈ ಕಡೆ ಬರ್ದೇ ಇರೋ ಥರ ನೀಟಾಗಿ ನೋಡಿ ನೀವು ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡು ಬರ್ರಿ. ಇದು ಫ್ರಿಲ್ಸ್ ಕೊಟ್ಟಿರೋದಕ್ಕೆ ಈ ಪೈಪಿಂಗ್ ಸ್ವಲ್ಪ ನಿಧಾನ ಆಗುತ್ತೆ. ನಿಧಾನವಾಗಿ ಪೇಷನ್ಸ್ ಆಗಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆದಮೇಲೆ ನಮಗಿದು ಫ್ರಿಲ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ ಫ್ರಿಲ್ಸ್ ಅನ್ನೋದು ಸಿಂಪಲ್ ಆಗಿ ಸುಮ್ಮನೆ ಡಿಸೈನ್ ಲೈಟಾಗಿ ನೋಡಿ ಈ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಇದು ತುಂಬ ಪ್ಲೈನ್ ಬ್ಲೌಸ್ ಇರೋದಕ್ಕೆ ಸೀರೆ ನೀವು ಈ ಥರ ಪೀಸ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಈ ಥರ ಸಿಂಪಲ್ ಆಗಿ ಡಿಸೈನ್ ಕೊಟ್ಟಿದ್ದೀನಿ ಪಫ್ ಸ್ಲೀವ್ ಇಟ್ಟು ನೋಡಿ.
ಈಗ ಡಾಟ್ ನಾವೇನು ಮಾರ್ಕ್ ಮಾಡಿದ್ದೀವೋ ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಳಿ. ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಹಾಫ್ ಇಂಚಿಗೆ ನೋಡಿ ಡಾಟ್ ಇದ್ದಾಯಿತು. ನೋಡಿ ಔಟ್ಫಿಟ್ ಫಿನಿಶಿಂಗ್ ಅನ್ನೋದು ಈ ರೀತಿ ಬಂದಿದೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.